ಖಮೇನಿಯ ಹತ್ಯೆಯ ಪ್ರತೀಕಾರಕ್ಕೆ ಶಪಥ ಮಾಡಿದಂತೆ ಕಾಣ್ತಾ ಇದೆ ಇರಾನ್. ಈಗ ಶತ್ರು ರಾಷ್ಟ್ರಗಳ ಮೇಲೆ ನಮ್ಮ ದಾಳಿ ನಿಲ್ಲೋ ಮಾತೇ ಇಲ್ಲ ಅಂತ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾ ಇದೆ ಇರಾನ್. ಈಗ ಇಸ್ರೇಲ್ ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆ ನೀಡಿದೆ. ನಮ್ಮ ಸರ್ವೋಚ್ಚ ನಾಯಕನ ಹೆಜ್ಜೆಯನ್ನ ಅನುಸರಿಸ್ತೇವೆ, ನಾವು ಯಾವುದೇ ಮಾತಿಗೂ ಕೂಡ ನಿಮ್ಮನ್ನ ಬಿಡೋದಿಲ್ಲ. ನಮ್ಮ ಖಮೇನಿಯನ್ನ ಹೇಗೆ ಕೊಂದ್ರೆ ಅದೇ ರೀತಿ ನಿಮಗೂ ಕೂಡ ಸರಿಯಾದ ಪಾಠ ಕಲಿಸ್ತೇವೆ ಅಂತ ಇರಾನ್ ಅಧ್ಯಕ್ಷ ಮಸೌದ್ ಪಜೆಶ್ಕಿಯಾನ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇರಾನ್ನ ಅಧ್ಯಕ್ಷ ದಿಟ್ಟ ಉತ್ತರವನ್ನ ನೀಡೋವರೆಗೂ ಸಹಿತ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಅಮೆರಿಕ ಮತ್ತೆ ಇಸ್ರೇಲ್ಗೆ ನೇರವಾದ ಸಂದೇಶವನ್ನ ರವಾನಿಸಿದ್ದಾರೆ. ಅಮೆರಿಕ ಮತ್ತೆ ಇಸ್ರೇಲ್ ಮಾತ್ರವಲ್ಲದೆ ದುಬೈಗೂ ಕೂಡ ನೇರವಾಗಿ ವಾರ್ನಿಂಗ್ ಇಡೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಇಸ್ರೇಲ್ ಅಮೆರಿಕಕ್ಕೆ ಎಚ್ಚರಿಕೆ ನೀಡ್ತಾ ಇದೆ ಇರಾನ್. ಈಗ ದಾಳಿಗೆ ಪ್ರತಿ ದಾಳಿ ಎಂಬಂತೆ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿದ್ದಲ್ಲದೆ ವಿಶ್ವದ ದೈತ್ಯ ರಾಷ್ಟ್ರ ಅಮೆರಿಕಾಗೂ ಕೂಡ ಇರಾನ್ ಈಗ ನೇರವಾಗಿ ಎಚ್ಚರಿಕೆ ಇಡ್ತಾ ಇದೆ. ದೃಶ್ಯ 7 ಬಹರೇನ್ ಹೋಟೆಲ್ ಧ್ವಂಸ, ಮತ್ತೊಂದು ಕಡೆ ಬುರ್ಜ್ ಖಲೀಫಾ, ಇಸ್ರೇಲ್ನ ಹಲವಾರು ಪ್ರದೇಶಗಳ ಮೇಲೂ ಕೂಡ ನಿನ್ನೆ ಇರಾನ್ ದಾಳಿ ನಡೆಸಿತ್ತು. ಅಮೆರಿಕ ದೂರ ಆಗುತ್ತೆ, ಆದರೆ ಅಮೆರಿಕ ವಾಯು ನೆಲೆಗಳು ಎಲ್ಲೆಲ್ಲಿದ್ದಾವೋ ಮಧ್ಯಪ್ರಾಚ್ಯದಲ್ಲಿ ಅದರ ಮೇಲೆಲ್ಲ ಕೂಡ ನಿನ್ನೆ ಇರಾನ್ ದಾಳಿ ನಡೆಸಿದೆ. ಬಹರೇನ್ ಹೋಟೆಲ್ ಧ್ವಂಸ ಆಗಿರುವುದು ನೀವು ದೃಶ್ಯದಲ್ಲಿ ಗಮನಿಸ್ಬೋದು. ಇಸ್ರೇಲ್ ಅಮೆರಿಕಕ್ಕೆ ಈಗ ನೇರವಾಗಿ ಎಚ್ಚರಿಕೆ ಇಡ್ತಾ ಇದೆ. ಜನರು ಕ್ಷಣ ಕ್ಷಣಕ್ಕೂ ಭಯಪಡುವಂಥ ವಾತಾವರಣ ನಿರ್ಮಾಣವಾಗಿದೆ ಈಗ ಮಧ್ಯಪ್ರಾಚ್ಯದಲ್ಲಿ. ಅಷ್ಟೊಂದು ತಲೆ ಕೆಟ್ಟು ನಿಂತಿದೆ ಈಗ ಇರಾನ್. ಕೇವಲ ಅಣ್ವಸ್ತ್ರ ಪರಮಾಣು ವಿಚಾರವಾಗಿ ಈ ಯುದ್ಧ ಆರಂಭವಾಗಿದ್ದು ಈಗ ಇಷ್ಟರ ಮಟ್ಟಿಗೆ ಮಧ್ಯಪ್ರಾಚ್ಯ 3ನೇ ಮಹಾಯುದ್ಧಕ್ಕೆ ಸಾಕ್ಷಿಯಾಗುತ್ತಾ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಅಲ್ಲಿ ಮಧ್ಯಪ್ರಾಚ್ಯದಲ್ಲಿ. ಇರಾನ್ ಪ್ರತೀಕಾರ 7 ದೇಶಗಳ ಮೇಲೆ ದಾಳಿ ನಡೆಸಿದೆ. ಈಗ ಶತ್ರು ರಾಷ್ಟ್ರಗಳ ಮೇಲೆ ಯಾವುದೇ ರೀತಿ ನೀವೇನೇ ಮಾತನಾಡಿದರೂ ಸಹಿತ ನಿಮ್ಮನ್ನ ನಾವು ಸುಮ್ಮನೆ ಬಿಡಲ್ಲ ಅನ್ನೋ ಪ್ರತೀಕಾರವನ್ನು ಅನುಸರಿಸ್ತಾ ಇದ್ದಾರೆ ಈಗ ಅಲ್ಲಿ. ನಮ್ಮ ಅಧ್ಯಕ್ಷನ ತಲೆಯಲ್ಲಿ ಏನಿತ್ತೋ ಅದನ್ನೇ ಮುಂದುವರಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಇರಾನ್ ಅವರು. وای به تو زدن אחי, אין בתים, אחי.